ನಾವು ದಾಸಿಹಳ್ಳಿ ಬಸವರಾಜು ಗುರಪ್ಪ ಮಗ. ಏನೋ ಖುಷಿಯಿಂದ ಇದು ತಾಂಡಿದ್ದೀವಿ, ಸಾಲ ತಾಂಡಿದ್ದೀವಿ. ಏನೋ ಇದು ಏನು ಅಂತ ತೋರಿಸಿತ್ತು ಹೇಳ್ತಾ ಇದ್ದೀವಿ. ಇದೇನು ಹೇಳಿ ಮಾಹಿತಿ. ಈಗ ಇದು ತೆಂಗಲ್ಲಿ ಏನಪ್ಪ ಅಂದ್ರೆ ಎರಡು ಹುಳ ತೊಂದರೆ ಕೊಡ್ತಾ ಇರ್ತದೆ. ಏನಪ್ಪ ಅಂತಂದ್ರೆ ಒಂದು ಸುಳಿಕ್ ಕೋರೆಯೋದು ಒಂದು, ಇನ್ನೊಂದು ರಸ ಸೋರಂಗ್ ಮಾಡೋದು ಅಂತ, ಎರಡೂ ತೊಂದರೆ ಆಗೈತೆ. ಇದಕ್ಕೆ ರಸ ಇವಾಗ ದೊಡ್ಡ ಮರಕ್ಕೆ ರಸ ತೋರಿಸುತ್ತೆ, ಇದಕ್ಕೆ ಹುಳ ಕಡಿಯುತ್ತೆ. ಅದ್ರಲ್ಲೂ ಈ ದಪ್ಪ ಕಪ್ಪುಗಿರುತ್ತೆ. ಆ ದುಂಬಿ ಏನ್ ಮಾಡುತ್ತೆ ಅಂದ್ರೆ ಸುಳಿಗೆ ಹೋಗ್ಬಿಟ್ಟು ಏನ್ ಮಾಡುತ್ತೆ, ಸುಳಿ ತಿಂದಾಕುತ್ತೆ. ನೀವು ಹಿಂಗೆ ಕೈನಲ್ಲಿ ಹಿಂಗೆ ಸುಳಿ ಹಿಂಗೆ ಎತ್ತಿದ್ರೆ ಕೈ ಬರುತ್ತೆ. ಅದನ್ನ ನಾವು ತಡೆ ಹಿಡಿಬೇಕು ಅಂದ್ರೆ ಇಲ್ಲಿ ಗಿಣ್ಣ ಕರೆ ಬಿಡುತ್ತೆ, ಅದು ಇದು ಸುಳಿ ಇಟ್ಕೊಂಡ್ಬರುತ್ತೆ. ಇದು ವ್ಯವಸ್ಥೆ ಕಟ್ಟೈತೆ ನೋಡಿ ಸರ್. ನೋಡಿ ಈ ಕಡೆ ಒಂದು ಸುಳಿ ಹೋತು, ಇದು ಬಡ್ಡೆಲ್ ಹೊಡೆದಿದೆ, ಮತ್ತೆ ಹೊಡೆದೈತೆ. ಆದ್ರೆ ಇದು ನಿಧಾನ ಬೆಳವಣಿಗೆ ಆಗುತ್ತೆ. ಮಾಮೂಲಿ ತೆಂಗಿನ ಸಸಿ ಬೆಳೆಯುತ್ತಲ್ಲ ಹಂಗ್ ಬೆಳೆಯಲ್ಲ. ಇದು ಸೈಡ್ ಇಂದ ಹೊಡೆಯೋದು ಯಾವಾಗ್ಲೂ ನಿಧಾನಕ್ಕೆ ಬೆಳೆಯುತ್ತೆ. ಆದ್ರೂ ಬದುಕಿದೆ. ಅದಕ್ಕೆ ನೀವು ಅದೇ ಅದೇ ಹೋಗಿರೋ ಅಂತದ್ದು ಸೈಡ್ ಅಲ್ಲಿ ಹೊಡ್ಕೊಂಡೈತೆ. ನೋಡಿ ಕಿತಾಕಿನಿ, ಇದು ಐತೆ ಹೋಗೈತೆ, ಈ ಕಡೆ ಹೊಡೆದೈತೆ. ಇವಾಗ ಹೊಡೆದೈತೆ ಅದು ಅಲ್ವಾ. ಮಾಡ್ತಾ ಇದೀನಿ. ಅದು ನಿಮಗೆ ನನ್ನ ಜಮೀನಲ್ಲಿ ಆ ಕಪ್ಪುಳ ಈತ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನೋಡಿ, ಇದೆ ಇನ್ನೇನು ಇಲ್ಲ. ಹಿಂಗ್ ಕಟ್ ಮಾಡುತ್ತೆ, ಹಿಂಗ್ ಕಟ್ ಮಾಡೈತೆ. ಇಲ್ಲ ಅಲ್ಲಿ ನೋಡಿ, ಅಲ್ಲಿ ನಿಮ್ ತೆಂಗಿನ ಸಸಿಗಳು ನೋಡಿ, ತುದಿನಲ್ಲಿ ಬರೀ ಎಲ್ಲ ಹಿಂಗೆ ಒಳ್ಳೆ ಕತ್ರಿನಲ್ಲಿ ಕಟ್ ಮಾಡ್ದಂಗೆ ಕಟ್ ಆಗಿಲ್ವಾ, ಹಂಗಿದೆ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಆ ಕಪ್ಪುಳ ಇದೆ ಅಂತ ಅರ್ಥ. ಆಯ್ತಾ? ಇವಾಗ ನಡೀರಿ, ಇದಕ್ಕೆ ಕಪ್ಪುಳನ ಹೆಂಗೆ ತಡೆ ಹಿಡಿಬಹುದು ಅಂತ ಹೇಳ್ತೀನಿ ನಿಮ್ಗೆ. ಆಯ್ತಾ? ಇಲ್ಲಿ ಇದೆ ಅಲ್ಲ ನೋಡಿ, ಎಲ್ಲ ನೋಡ್ತೀನಿ. ಆದ್ರೂ ಇಲ್ಲಿ ಕೊರ್ದಿರುತ್ತೆ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಇದು ಕೊರ್ದಿರೋ ಜಾಗನೇ. ಇದು ಬರ್ದಿರೋದೇ, ಇದು ಕೊರ್ದು ತೌಡಿಲ್ವಲ್ಲ ಹೊಸ್ತಾಗಿಲ್ಲ ಅಂದ್ರೆ ಮಣ್ಣು ಹಾಕಿದಿರಲ್ಲ, ಅದಕ್ಕೆ ನಾವ್ ಹಾಕಿಲ್ಲ. ಅದೇ ಗೆದ್ಲೆತ್ತೈತೆ, ಇಲ್ಲಿಂದ ಕೊರೆಯುತ್ತೆ, ಹೋಗ್ಬಿಟ್ಟು ಸುಳಿ ಬುಡಕ್ ಹೋಗಿ ತಿಂದಾಕ್ಬಿಡುತ್ತೆ. ಉಸಿರು ಕಟ್ತಾ ಐತೆ. ಒಂಚೂರು ಕೆಳಿ ಕೆಳೀರಿ, ಉಸಿರು ಕಟ್ತಾ ಐತೆ. ಹಿಂಗೆ ಬಿಗಿ ಹಿಡ್ದಂಗೆ ಜಾಸ್ತಿ ಬೇಡ. ಆಯ್ತಾ? ನಾವು ಉಕ್ಕಿ ಹೊಡೆಯಕ್ಕೆ ಅದರಿಂದ ಮಾಡಿದ್ವಿ. ಸರಿ, ಹಿಂಗ್ ಹೋಗುತ್ತಲ್ಲಪ್ಪ. ಇವಾಗ ನಾವು ಆ ಹುಳನ ಹಿಡಿಬೇಕು ಅಂದ್ರೆ ನೋಡ್ರಿ, ಇಲ್ಲೂ ನಿಮಗೆ ತೋರಿಸ್ತೀನಿ. ಈ ಹುಳ ಐತೆ ಅಂದ್ರೆ ನೋಡಿ, ಹಿಂಗ್ ಕಟ್ ಮಾಡ್ತವೆ, ಹಿಂಗ್ ಗರಿನ ಹಿಂಗ್ ಕಟ್ ಮಾಡ್ತವೆ ಅಂದ್ರೆ ಆ ಹುಳ ಇದ್ರೇನೆ. ಅದಕ್ಕೆ ಏನ್ ಮಾಡೋದು ಅಂತ ನೀವು ಫಸ್ಟ್ ತಿಳ್ಕೊಂಬಿಡಿ. ಅದನ್ನ ಇವಾಗ ನಾವು ಪ್ರಾಯೋಗಿಕವಾಗಿ ಒಂದ್ಸರಿ ಮಾಡಿ. ಆಯ್ತಾ? ಇವಾಗ ಅದಕ್ಕೆ ಬೇಕಾಗಿರೋ ಅಂಥದ್ದು ಅಂತಂದ್ರೆ ಮುಖ್ಯವಾಗಿ ಆ ಒಂದು ದುಂಬಿ ಇದೆ, ರೈನೋಸರಸ್ ದುಂಬಿ ಅಂತ ಅದಕ್ಕೆ ಹೆಸರು. ಆ ರೈನೋಸರಸ್ ದುಂಬಿನ ನಾವು ಇವಾಗ ನೋಡಿ, ಇದು ಆ ದುಂಬಿನ ಆಕರ್ಷಣೆ ಮಾಡೋ ಅಂತ ಒಂದು ಇದನ್ನೇನಂತೀವಿ ಅಂದರೆ ಲಿಂಗಾಕರ್ಷಕ ಬಲೆಗಳು ಅಂತೀವಿ, ಲಿಂಗಾಕರ್ಷಕ ಟ್ಯಾಬ್ಲೆಟ್. ಅಂದರೆ ಗಂಡು ಹೆಣ್ಣಿದೆ ಅಂತ ಹುಡ್ಕೊಂಬರುತ್ತೆ, ಹೆಣ್ಣು ಗಂಡಿದೆ ಅಂತ ಹುಡ್ಕೊಂಬರುತ್ತೆ ಅಷ್ಟೇನೆ. ಇದಕ್ಕೆ ಜೊತೆಗೆ ಇದೊಂದು ಬಕೆಟ್ ಬೇಕು. ಇವೆರಡೂ ಇದ್ರೆ ನಿಮಗೆ ಆ ಹುಳ ಎಲ್ಲಿದ್ರು 2 ದಿವಸದಲ್ಲಿ ಸಾಕು, ನಿಮ್ಮ ಈ ಬಕೆಟ್ ಒಳಗೆ ಬಿದ್ದು ಸಾಯುತ್ತೆ. ಇದನ್ನು ಸಾಯಂಗೆ ನಾವು ಏನೇನು ಮಾಡ್ಕೋಬೋದು ಅಂತ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸೋಣ. ಆಯ್ತಾ? ಇವಾಗ ಇಲ್ಲ ಸರ್, ಇವಾಗ ಇದನ್ನ ಬೇಕಾದ್ರೆ ಆಮೇಲೆ ಬಂದು ಬೇಕಾದ್ರೆ ಇವರು ಮಾಡ್ತಾರೆ. ಇವಾಗ ಇದಕ್ಕೆ ಬನ್ನಿ, ನೀರಾಕಿ. ಇವಾಗ ಅದು ಹುಳ ಬಂದು ಬಿದ್ದು ಸಾಯ್ಬೇಕಾದ್ರೆ ಏನು ಮಾಡ್ಬೇಕು? ಅದನ್ನು ಸಾಯ್ಬೇಕು ಅಂತಂದರೆ ಇದಕ್ಕೆ ಫಸ್ಟು ಸೋಪಿನ ಪೌಡ್ರ್ ಹಾಕ್ಬೇಕು. ಇವಾಗ ನೋಡಿ, ಸೋಪಿನ ಪೌಡ್ರು ಮತ್ತು ನೀರು ಇದನ್ನು ಮಿಶ್ರಣ ಮಾಡಿಬಿಟ್ಟು ಕದ್ರು ಬಿಡಿ, ಒಂದ್ಸರಿ ಗಡ್ಡಿ ತಗೊಳ್ಳಿ. ಈ ಕದ್ರುಬಿಟ್ಟು ಇದನ್ನು ಅದಕ್ಕೆ ಒಂದು ಟ್ಯಾಬ್ಲೆಟ್ ಇದನ್ನು ಫಿಕ್ಸ್ ಮಾಡಬೇಕು ಇದಕ್ಕೆ. ಇವಾಗ ನೋಡಿ, ಇದೇ ಒಂದು ಈ ಟ್ಯಾಬ್ಲೆಟ್, ಇದು ಅದು ಲಿಂಗಾಕರ್ಷಕದ್ದು. ಇದನ್ನು ಆಕರ್ಷಣೆ ಮಾಡಿ ವಾಸನೆ ಬಂದಂಗೆ ಮಾಡಿಬಿಟ್ಟು ಅದು ಎಲ್ಲೇ ಇದ್ರೂ ಹುಡಿಕೊಂಬರಂಗೆ ಮಾಡುತ್ತೆ ಈ ಒಂದು ಟ್ಯಾಬ್ಲೆಟು. ಇದನ್ನು ನಾವು ಇನ್ನೇನು ಮಾಡಬೇಕು ಅಂತಂದರೆ, ಇದು ಸಣ್ಣ ಸೂಜಿನಲ್ಲಿ ಪಿನ್ನಲ್ಲಿ ಚುಚ್ಚಬೇಕು ಇದನ್ನು ಒಂಚೂರು. ಅಂದರೆ ಅದೇ ಥರ ಉದ್ರಕ್ಕೆ
ಹಾ ಒಂದು ಸ್ವಲ್ಪ ವಾಸನೆ ಹೊರಗಡೆಗೆ ಹೋಗಕ್ಕೆ ಇದು ಇನ್ನೂ ವಾಸನೆ ಹೋಗಲ್ಲ ಹೊರಗಡೆಗೆ. ಇದಕ್ಕೆ ಒಂದು ಸಣ್ಣಕ್ಕೆ ತೂತ ಮಾಡಬೇಕು. ಹೆಂಗ್ ಮಾಡೋದು? ಅದು ಪಿನ್ ಬೇಕು. ಪಿನ್ ಇತ್ತು ಅವ್ರ ಹತ್ರ, ಯಾಕೋ ಎಲ್ಲೋ ಕಲ್ದವ್ರೆ ನೋಡಿ ಇಲ್ಲಿ. ಐತೆ ನೋಡಿ. ಈ ಪಿನ್ನಲ್ಲಿ ಸಣ್ಣದು ಒಂದು ವಾಸನೆ, ಇದನ್ನ ವಾಸನೆ ಬರಲಿ ಅಂದ್ಬಿಟ್ಟು ಒಂದು ತೂತ ಮಾಡಿದ್ರೆ ಸಾಕು. ಎಷ್ಟಾಗುತ್ತೆ? ಎಲ್ಲ ಸೇರಿ 350 ರೂಪಾಯಿ. ಒಂದು ಮಾತ್ರೆಗೆ ಮಾತ್ರೆ ಜಾಸ್ತಿ 270 ರೂಪಾಯಿ ಆಯ್ತು ನೋಡಿ. ಇದಕ್ಕೆ ಈ ಟ್ಯಾಬ್ಲೆಟ್ನ ನೋಡಿ, ಇದನ್ನ ಹಿಂಗೆ ಅದು ಮೀನು ಜೋರಾಗಿ ನೋಡ್ಕೊಳ್ಳಿ. ಅದನ್ನ ಏನಾದ್ರು ಬಿದ್ದರೆ ನೀವು ಅದೇ ಥರ ಮಾಡಬೇಕು. ಆ ಟ್ಯಾಬ್ಲೆಟ್ನ ಹಾಕ್ಬಿಟ್ಟು ಇಟ್ಬಿಡೋದು ಅಷ್ಟೇ. ನಿಮ್ಮ ಜಮೀನಲ್ಲಾರ ಇಡಿ, ಜಮೀನು ದೂರದಲ್ಲಾರ ಇಡಿ, ಎಲ್ಲಿದ್ರೂ ಕೂಡ ಆ ಹುಳ ಬಂದ್ಬಿಡುತ್ತೆ. ಆ ಬಿದ್ದು ಈ ಸಂದಿಗಿಂದ ಬಂದು ಈ ಹೋಲ್ ಇದೆಯಲ್ಲ, ಇಲ್ಲೆಲ್ಲರ ಇಟ್ಟರೆ ಈ ಹೋಲಿಂದ ಈ ಸಂದಿಯಿಂದ ಹುಳ ಇಲ್ಲಿಂದ ಬಂದ್ಬಿಟ್ಟು ಒಳಕ್ಕೆ ಹೋಗ್ತವೆ. ಒಳಕ್ಕೆ ಹೋಗಿ ಏನು ಮಾಡ್ತದೆ, ಈ ಟ್ಯಾಬ್ಲೆಟ್ ವಾಸನೆ ಬರ್ತೈತೆ, ಇಲ್ಲೇ ಐತೆ ಅಂದ್ಬಿಟ್ಟು ಹುಳ ಏನು ಮಾಡುತ್ತೆ, ಯಾವುದೋ ಹೆಣ್ಣು ಐತೆ ಅಂದ್ಬಿಟ್ಟು ಒಳ ಕಡೆಗೆ ಬರ್ತವೆ. ಬಂದಿದ್ದೇನು ಮಾಡುತ್ತೆ, ನೀರನ್ನ ನೋಡುತ್ತಲ್ಲ, ಅಲ್ಲೇನು ಜಾಗ ಇಲ್ಲ ನಿಂತ್ಕೊಳಕ್ಕೆ, ಅದಕ್ಕೆ ಹುಳಕ್ಕೆ ದಪ್ಪ ಅಂತ ನೀರೊಳಗೆ ಬೀಳುತ್ತೆ. ನೀರೊಳಗೆ ಬೀಳ್ತಿದ್ದಂಗೆ ಏನಾಗುತ್ತೆ, ಸೋಪಿನ ಪೌಡ್ರ್ ನೀರಲ್ವಾ, ಸತ್ತೋಗ್ಬಿಡುತ್ತೆ, ಎದ್ದೊಳಕ್ಕಾಗಲ್ಲ, ಸತ್ತೋಗ್ಬಿಡುತ್ತೆ. ಆವಾಗ ನೀವು ಇದನ್ನು ಓಪನ್ ಮಾಡ್ಕೊಂಡು ಆಮೇಲೆ ಜಾಸ್ತಿ ತುಂಬ್ಕೊಂತು ಅಂದಾಗ ನೀವೇನು ಮಾಡಬೇಕು, ಆ ಹುಳ ಎಲ್ಲ ತೆಗೆದಾಕಿ ಸೋಪಿನ ಪೌಡ್ರನ್ನು ಸ್ಟ್ರಾಂಗ್ ಮಾಡಬೇಕು. ಒಂದೇ ಸಾಕು ನಿಮಗೆ, ಅದೇ ಬರುತ್ತೆ ನಿಮಗೆ. ಸೋಪಿನ ಪೌಡ್ರು ನೀರು ಖಾಲಿ ಆಗ್ದಂಗೆ ನೋಡ್ಕೋಬೇಕು. ನೀವೇನಾರ ನೀರೇನಾರ ಖಾಲಿ ಆಯಿತು ಅಂದರೆ ಮತ್ತೆ ಆಮೇಲೆ ಹುಳ ಬಂದಿದ್ದೆಲ್ಲ ಇನ್ನೂ ಜಾಸ್ತಿ ಆಗೋಗ್ಬಿಡ್ತವೆ. ನೀರು ಇರಬೇಕು, ಆಯಿತಾ? ಯಾವಾಗಲೂ ಅಲ್ಲೇ ಇರಬೇಕು. ಅದನ್ನು ನೀವು ನಿಮ್ಮ ಜಮೀನಲ್ಲೇ ಆಗಲಿ ಇಲ್ಲ ಹೊರಗಡೆ ಆಗಲಿ ಎಲ್ಲರ ಕಟ್ಟಿದ್ರೂ ಸಾಕು. ಇಲ್ಲ ಭೂಮಿಗೆ ಊತು ಇಡ್ಬೋದು, ಇಲ್ಲ ಮೇಲ್ಗಡೆ ಕಟ್ಟೂ ಇಡ್ಬೋದು. ಇವಾಗ ಅಲ್ಲೆಲ್ಲರ ಇಡೋಣ ಬನ್ನಿ, ಮತ್ತೆ ಎಲ್ಲರೂ ಎಲ್ಲಿ ಇಡೋಣ? ದಾರ ಇಲ್ಲ ಈಗ, ಹಂಗೆ ಸುತ್ತಿ ಬಟ್ಟಲ್ಲಿ ಇಡೋಣ. ಯಾರು ಹೊತ್ಕೊಡೋಕೆ ದೂರ ಅಲ್ಲ. ಇವಾಗ ಅದು ಹುಳ ಬರಬೇಕಲ್ಲ. ಈಗ ಹಂಗಿರ್ಲಿ, ನೀವು ಇಲ್ಲಿಗೊಂದು ದಾರ ಇಲ್ಲಿಗೊಂದು ದಾರ ತಂದ್ಬಿಟ್ಟು ಹಿಂಗೆ ಗಂಟು ಹಾಕ್ಬಿಟ್ಟು ಎಲ್ಲರಿಗೆ ಕಟ್ಟಿ ಇಲ್ಲಿ ಕಟ್ಟಿ. ಈಗ ಸತಿ ಬೀಳ್ದಂಗೆ ಹಿಂಗಿರ್ಲಿ. ಈಗ ದಾರ ತಂದಿಲ್ವಲ್ಲ, ಅದು ದಾರ ತಂದಿಲ್ಲ. ಅಲ್ಲ, ಸೊಪ್ಪ ಗಿಪ್ಪ ಏನೋ ಹಾಕಿರಂಗಿದ್ದಾರೆ. ಗಾಳಿಗೆಲ್ಲ ಕೆಳಗಿಂತ ಊಟ ಇಲ್ಲ ಹುಳ ಕರಿತಾವಲ್ಲ, ಮಾಡ್ತಾವಲ್ಲ, ಅದು ಕಡೆ ಸರಿಯಾಗಿಲ್ಲ.